ಮಾರ್ಕೆಟನ್ನ ನಾವೇನಾದರೂ ಡೆವಲಪ್ ಮಾಡಬೇಕಂದ್ರೆ ಈ ಫ್ಯಾಮಿಲಿ ಮುಂದೆ ಬಂತು. ಇವ್ರಿಗೆ ಒಂದು ಮಾತು ಹೇಳಿ ಹೋಗ್ತೀನಿ, ಆಮೇಲೆ ಮತ್ತೆ ಇವ್ರನ್ನ ಪೂಜೆಗೆ ಕರೆಯೋದು. அசோகா ரோடு இருக்குது. அந்த ரோடு பண்ணும்போது 3 வருஷம் கோர்ட்டில் நான் சுற்றி வந்தேன். அந்த ரோடு பண்ண முடியாது. அப்போ இந்த ஜெயந்தி ஸ்ரீனிவாஸ் வார்டில் எப்போவுமே ஸ்கூலுக்கு ஆட்டோ வராது, ஹாஸ்பிட்டலுக்கு ஆட்டோ இந்த ஏரியாவுக்கு இந்த வார்டுக்கு வராது, இந்த ஸ்லம்க்கே வராது, ஒரு ஆட்டோ வராது. அப்படி இருக்குது இந்த ஏரியா. எல்லா வீடு அடிச்சிருக்கிறாங்க. ரோடே பண்ணல, அசோகா ரோடே பண்ணல இவ்வளோ வருஷமா. எப்போவுமே கோர்ட்டில் சுற்றி அப்போவுமே நான் யாருக்கும் பேசல. இப்போ அசோகா ரோடில் எவ்வளோ பிஸ்னஸ் நடக்குது, ಮಾರ್ಕೆಟ್ ಉಳ್ಳ ಅದು ಬಿಸ್ನೆಸ್ ನಡೆದಿರ್ಕದಾ இல்லையா? ಫಸ್ಟು ಮಾರ್ಕೆಟ್ನ ನಾವು ಈ ಅಂಗಡಿಗಳೆಲ್ಲ ತೆರವು ಮಾಡಿ ಬೇರೆ ನಿಮಗೋಸ್ಕರ ಇಲ್ಲಿ ಅಂಗಡಿ ಕಟ್ತೀವಿ ಅಂತಂದಾಗ ಪ್ರತಿಯೊಬ್ಬರು ನಮ್ಗೆ ಇವತ್ತು ಲಿಸ್ಟ್ ಕೊಟ್ಟಿರೋದು, ಕಮಿಷನರಿಗೆ ಕೊಟ್ಟಿದ್ದಾರೋ ಇಲ್ಲೋ, 550 ಜನ ನಮ್ಮ ಹತ್ರ ವಾಲಂಟ್ರಿಯಾಗಿ ಬಂದು 5,000 ಅಲ್ಲ ಇನ್ನೂ ಜಾಸ್ತಿ ಮಾಡಿ ರೋಡ್ ಕೊಡಿ, ಕಸ್ಟಮರ್ಸ್ ನಮ್ಮ ಅಂಗಡಿಗೆ ಹುಡ್ಕೊಂಡು ಬರೋ ಅಂಥ ಅಟ್ಮಾಸ್ಫಿಯರ್ನ ಇಲ್ಲಿ ಕೊಡಿ. ನೀವು 5,000 ಅಲ್ಲ ಅಂದರೆ ಇನ್ನೂ ಜಾಸ್ತಿ ನೀವು ಬಾಡಿಗೆ ತಗೊಳ್ಳಿ. ರೋಡ್ ಇಲ್ಲ, ಕಸ್ಟಮರ್ ಮೂಗು ಮುಚ್ಕೊಂಡು ಬರ್ತಾರೆ, ಏನು ವ್ಯಾಪಾರ ನಡೆಯಲ್ಲ, ಇಡೀ ದಿನ ಕೂತ್ಕೊಂಡು ನಾವೇ ಸರ್ವೈವ್ ಆಗಲ್ಲ, ನಮ್ಮ ಫ್ಯಾಮಿಲಿನ ಹೆಂಗೆ ಸಾಕ್ತೀವಿ ಅಂತ ಮಾತಾಡಿದಾಗ ನಾನು ಕಷ್ಟ ಬಿದ್ದಿರೋದು ನಿಜಾನೇ. ಆದರೆ ಹಿಂದೆ 100 ಮಾತಾಡಿದ್ರು, ಅವ್ರು ಹಂಗ್ಸಿದ್ರು, ಅವ್ರು ಅವಮಾನ ಮಾಡಿದ್ರು, ನಾನು ಕೆಲಸ ಮಾಡಿದ್ದೀನಿ. ಯಾರು ಇವತ್ತವರೆಗೂ ವ್ಯಾಪಾರಿ ಹೊಟ್ಟೆ ಮೇಲೆ ಹೊಡೆದಿದ್ದೀನಿ ಅಂತ ಒಬ್ಬರು ಮಾತಾಡಿಲ್ಲ. ಯಾಕೆಂದರೆ ಅಶೋಕ ರೋಡೇ ನಿಮಗೆ ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್. ನಾನು ಹಿಂದೆದು ಯಾವುದು ಹೋಗಿ ಹೇಳಕ್ಕೆ ಹೋಗಲ್ಲ. ಅಶೋಕ ರೋಡ್ ಹೇಗಿತ್ತು, ಯಾಕೆ ಕೋರ್ಟಲ್ಲಿತ್ತು, ಅದು ಆ ಕೋರ್ಟಿಂದ ಆಚೆ ತರೋದಕ್ಕೆ ನಾನು ಏನು ಪ್ರಯತ್ನ ಮಾಡಿದೆ. ಆಮೇಲೆ ಆ ಒಡೆಯೋ ದಿನ ನನ್ನ ಹತ್ರ ಜಗಳ ಆಡಿದ್ರು. ಎಲ್ಲಿ ಜಗದೀಶ್ ಬಾಯ್ ಹೇಳಲಿ, ಎಲ್ಲರೂ ಜಗಳ ಆಡಿದ್ರು. ಜಗದೀಶ್ ಬಾಯ್ ಕೂಡ ಹೇಳಿದ್ರು, ನಮ್ಮ ಮನೆಗಳನ್ನ ಹೊಡೆದರೆ ಬಡವ್ರದ್ದು ಅಶೋಕ ರೋಡ್ ಮಾಡೋಕ್ಕಾಯ್ತಾ ನಿಮ್ಮ ಕೈಯಲ್ಲಿ, ನಮಗೆ ರೋಡ್ ಕೊಟ್ರ ಅಂತ ಇವರು ಕೇಳಿದ್ರು, ಜಗದೀಶ್ ಬಾಯ್ ಕೇಳಿದ್ರು. ಆನಂದ್ ಕೃಷ್ಣ ಅಂತಿದ್ದಾರೆ, ಅವರು ನಮ್ಮ ಪಾರ್ಟಿ ಸೀನಿಯರ್ ಲೀಡ್ರು. ಅವ್ರದ್ದು ಬೆಳಗ್ಗೆ 5 ಗಂಟೆಗೆ ಹೋಗಿ ಅವ್ರ ಮನೆ ಹೊಡೆದಾಕಿದ್ರು, ಅವರು ತಲೆ ಬಗ್ಸಿದ್ರು. ಆದರೆ ಎಷ್ಟು ವರ್ಷ ಹೋರಾಟ ಮಾಡಿದ್ರು ಅಶೋಕ ರೋಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ಅದಕ್ಕಿಂತ 100ರಷ್ಟು ನನಗೆ ಹಿಂಸೆ ಕೊಡ್ತಾ ಇದ್ದಾರೆ. ಆದರೆ ನಾನು ಮಾತಾಡಲ್ಲ, ದೇವ್ರು ನನ್ನ ಜೊತೆ ಇರ್ತಾರೆ. ಅದೊಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಆಗಿ KGFಗೆ ಬರುತ್ತೆ, ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಆಮೇಲೆ ವ್ಯಾಪಾರಿಗಳು 6 ತಿಂಗಳಾದ್ಮೇಲೆ ಮಾತಾಡಲಿ, ಅಲ್ಲಿವರೆಗೂ ನಾನು ಮಾತಾಡಲ್ಲ. ಒಂದು 6 ಮಂತ್ಸ್ ಆದಮೇಲೆ ಅವರಿಗೆ ಯಾವ ಜಾಗ ಏನಾಗಿದೆ ಅಂತ ಆಮೇಲೆ ಮಾತಾಡಲಿ. ಅಲ್ಲಿವರೆಗೂ ವ್ಯಾಪಾರಿಗಳಿಗೆ ಅಥವಾ KGF ಮಾರ್ಕೆಟಲ್ಲಿರೋರಿಗೆ ನಮ್ಮಿಂದ ಏನು ತೊಂದರೆ ಆಗಿದೆ, ಬೇರೆಯವರಿಂದ ಏನು ತೊಂದರೆ ಆಗಿದೆ ಅಂತ ಜನ ಮಾತಾಡೋರ್ಗೂ ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಇವ್ರನ್ನ ನೋಡಿದೆ, ಇದು ಒಂದು ವಿಚಾರ ಹೇಳಬೇಕು ಅನಿಸ್ತು. ಯಾಕಂದರೆ ಅವ್ರಿಗೆ ನಂಬಿಕೆ ಬೇಕು. ಅವ್ರಿಗೆ ನನಗೆ ಮಕ್ಕಳಿದ್ದಾರೆ ಜಾಸ್ತಿ, ನನ್ನ ಹೊಟ್ಟೆ ಮೇಲೆ ಹೊಡಿಬೇಡ, ನಾನು ನಿನ್ನ ನಂಬಿ ನೀನು ಇದನ್ನು ಡೆವಲಪ್ ಮಾಡ್ತೀಯಾ, ನಾಳೆ ನನ್ನ ಮಕ್ಕಳು ಇಲ್ಲಿ ಬಿಸ್ನೆಸ್ ಮಾಡಿ ಬೆಳಿಬೇಕು ಅಂತ ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಅದಕ್ಕೆ ಅವ್ರನ್ನ ನೋಡಿ ಅವ್ರಿಗೆ ಅದೊಂದು ಉತ್ತರ ಕೊಡ್ತಾ ಇದ್ದೀನಿ. ಅವ್ರಿಗೆ ಮಾತ್ರ, ಅವ್ರು ಹಿರಿಯರು ವಯಸ್ಸಲ್ಲಿ, ಅವ್ರ ದೊಡ್ಡ ಕುಟುಂಬನ ಕಾಪಾಡ್ತಾ ಇರೋವಂಥವ್ರು, ಅವ್ರಿಗೆ ಯೋಚನೆನೂ ಇದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಲೈವ್ ಎಕ್ಸಾಂಪಲ್ ಅಶೋಕ ರೋಡ್ದು ಕೊಟ್ಬಿಟ್ಟು ಏನೆಲ್ಲ ನನಗೆ ವಿಘ್ನಗಳು ಬಂದರೂ ಕೂಡ ನಾನು ನನ್ನ ಪ್ರಯತ್ನದಲ್ಲಿ ವ್ಯಾಪಾರ ಮಾಡೋರ್ಗೆ ಒಳ್ಳೇದಾಗಬೇಕು ಅಂತ ತಪ್ಪು ಮಾಡಿದ್ದೆ ಅಂತ ನಾನು ಕೇಳಿದ್ದೀನಿ. ನಾನು ಕೇಳಿಲ್ಲ, ನೀನು ಒಳ್ಳೇದೇ ಮಾಡಿದ್ದು, ಇನ್ನು ಏನು ಬೇಕು ಬಿಡ್ತೀನಿ ನಾನು. ಆಮೇಲೆ ಇವ್ರ ಮನೆ ಹತ್ರಕ್ಕೆ ರೋಡ್ ಹಾಕಕ್ ಬಂದಿದೀವಿ ಅಂತ ನನಗೆ ಗೊತ್ತಿರಲಿಲ್ಲ. ಖುಷಿ ಆಗಿದೆ, ಒಳ್ಳೇದಾಯ್ತು. ಇವ್ರ ಮನೆಗೆ ರೋಡ್ ಇವಾಗ ಇರ್ತಾರೆ. ಯಾಕಂದ್ರೆ ಅವ್ರು 1 ವರ್ಷ, 1.5 ವರ್ಷ, 2 ವರ್ಷ ಮೇಲೆ ಯಾರು ಅಧಿಕಾರಿ ಇರಕ್ಕಾಗಲ್ಲ. ಒಂದೇ ಕ್ಷೇತ್ರದಲ್ಲಿ ಎಲ್ಲರೂ ಎದುರಿಸ್ತಾರೆ. ಅವ್ರ ಒಳಗಡೆ ಏನು ಆತಂಕ ಇರುತ್ತೋ ಇದ್ರೂ ನಮ್ಮ KGFಗೆ ಒಳ್ಳೇದಾಗಬೇಕು ಅನ್ನೋವಂಥ ಪ್ರಯತ್ನ ಮಾಡುವಾಗ ಇಂಥ ಎಲ್ಲ ವಿಘ್ನಗಳನ್ನ, ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿದ್ರೇ ನಾವೇನಾದರೂ ಸಾಧನೆ ಮಾಡೋಕ್ಕಾಗತ್ತೆ ಅಂತ ಮಾತ್ರ ಅಧಿಕಾರಿಗಳಿಗೆ ಹೇಳ್ತೀವಿ. ಯಾರ್ದು ಏನೇ ಬೆದರಿಕೆ ಇದ್ದರೂ ನೀವು ಕೆಲಸ ಕಾನೂನು ರೀತಿ ಮಾಡಿ, ನೀವು ಮಾಡೋ ಒಳ್ಳೆ ಕೆಲಸ ನಿಮ್ಮನ್ನು ಕಾಯುತ್ತೆ ಅಂತ ನಾನು ಅಷ್ಟೇ ಹೇಳ್ತೀನಿ ಅಧಿಕಾರಿಗಳಿಗೆ. ಯಾರೇ ಭಯ ಇಟ್ಟರೆ, ಎದುರಿಸಿದ್ರೆ, ಇದು ಸಾಲದಲ್ಲಿ ಏನೂ ಮಾಡ್ತಾ ಇಲ್ಲ, ನಾಳೆ ನಗರಸಭೆಗೆ ಆಸ್ತಿ ಆಗುತ್ತೆ ಅಂತ ಮಾಡ್ತಾ ಇರೋದು. ಇದನ್ನೆಲ್ಲನೂ ಕೆಲಸ ಆಗಲಿ, ಒಂದು ಕಾಲಕ್ಕೆ ಅರ್ಥ ಮಾಡಿಸ್ತೀವಿ.